ಹಿಂದಿ ಮೇಲೆ ಗೋಲು ಅನ್ಕೊಂಡ್ಬರ್ತಾರೆ. ನಮ್ದು ಬರಲ್ಲ. ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು ನೀವು ಕನ್ನಡ ಮಾತಾಡುವ ಅನ್ನೋ ಕನ್ನಡ ಮಾತಾಡಿದ್ದಕ್ಕೆ ಉತ್ತರ ಪ್ರದೇಶದ 3 ಜನ ಯುವಕರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರನ್ನ ಯಾರನ್ನೂ ತಗೊಂತಾ ಇಲ್ಲ. ಇವಾಗ ಹಿಂದಿ ಕಡೆಗೆ ಯಾರನ್ನ ನಿಲ್ಲಿಸ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಯಾವ್ದು ಹೋಟ್ಲಿಗೆ ಹೋದ್ರು ಅವರೇ ಎಲ್ಲಿ ಹೋದ್ರು ಅದೇ ಎಲ್ಲೋದ್ರು ಬೇರೆ ದೇಶದಲ್ಲಿ ಕನ್ನಡದವರೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಬುಕ್ಕಿಂಗ್ ಮಾಡಿ ಬಂದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾರೆ ಅಭಿ ನೈ ಯಾರೇ ಅಭಿ ಇದರ ನಾನು ಕನ್ನಡದಲ್ಲೇ ಅವ್ರಿಗೆ ಆನ್ಸರ್ ಮಾಡ್ಬೋದು. ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಕ್ಯಾ ಐಸಾ ಗಲಾಗೆ ಈ ಥರ ಎಲ್ಲ ಮಾತಾಡ್ತಾರೆ. ಲೋಕಲ್ ಅನ್ನೋದು ಇರಬಾರ್ದು ಅಂದ್ರೆ ಅವ್ರ ಭಾಷೆ ಅವ್ರು ಬೈತಾ ಇರ್ತಾರೆ. ನಮ್ಗೆ ಅರ್ಥ ಆಗಲ್ಲ. ಅವ್ರು ಹಿಂಗ್ ಬಡಿಯೋದು ಮಾಡಿದ್ರೆ ಇನ್ನು ನಾವು ಎಲ್ಲರೂ ಸೇರಿ ಅವ್ರ ಮೇಲೆ ವಾಪಸ್ ಅವ್ರ ಕಳ್ಸಿದ್ರೆ ಅದು ಬೆಟರ್. ಕನ್ನಡದಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ಯಾಕೆಂದ್ರೆ ಬಡವರಲ್ಲ ಎದ್ಕೊಂತಾರಲ್ಲ, ಅದಕ್ಕೆ ಕನ್ನಡದಲ್ಲಿ ಮಾಡ್ತಾರೆ. ಭಯ ಇರೋರಿಗೆ ಯಾವತ್ತು ಭಯನೇ ಪಡಿಸೋದು ಅವರು. ಇರೋರಿಗೆ ಹೋಗಲ್ಲ. ಯಾಕೆ ಗೊತ್ತಾ, ಅವ್ರ ಹತ್ರ ಮಾತಾಡೋಕೆ ಧೈರ್ಯ ಇಲ್ಲ ಅವರಿಗೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡಿಗರ ಮೇಲೇನೆ ಹಲ್ಲೆ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ. ನಿನ್ನೆ ಆನೇಕಲ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಕನ್ನಡ ಮಾತಾಡಿದ್ದಕ್ಕೆ ಉತ್ತರ ಪ್ರದೇಶದ 3 ಜನ ಯುವಕರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಹೀನಾಯ ಸ್ಥಿತಿಯಲ್ಲಿ ಇದೀವಿ ನಾವು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ನಮಗೇನೇನೆ ಇವತ್ತು ಸ್ಥಾನ ಇಲ್ಲ, ಮಾನ ಇಲ್ಲ. ನಾವಿವತ್ತು ಅದನ್ನ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ, ಕನ್ನಡ ಮಾತಾಡಿದ್ರೆ ಒಡಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನ್ ಹೇಳ್ತಾರೆ. ಹಾಗಾದ್ರೆ ಕನ್ನಡನ ನಾವು ಎಷ್ಟು ಮಟ್ಟಿಗೆ ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳ್ಕೊಂಡ್ ಬರೋಣ. ಕನ್ನಡಿಗರಿಗೇನೆ ರಕ್ಷಣೆ ಇಲ್ಲ. ನಿನ್ನೆ ಒಂದು ಆನೇಕಲ್ಲಲ್ಲಿ ಒಂದು ಘಟನೆ ನಡೆಯುತ್ತೆ. ಉತ್ತರ ಪ್ರದೇಶದ 3 ಜನ ಹುಡುಗರು ಒಬ್ಬರಿಗೆ ಕನ್ನಡದವ್ರಿಗೆ ರಾಡ್ ತಗೊಂಡು ಹೋಗ್ತಿದ್ದಾರೆ ಕನ್ನಡ ಭಾಷೆ ವಿಷಯವಾಗಿ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮುಂದೆ ನಮಗೆ ರಕ್ಷಣೆ ಕೊಡೋದು ತುಂಬ ಕಷ್ಟ ಆಗುತ್ತೆ. ಬರೀ ಹಿಂದಿಯರೇ ತುಂಬ, ಇಲ್ಲಿ ನೋಡಿದ್ರೆ ಬರೀ ಹಿಂದಿಯರೇ ಅವರೇ. ಮತ್ತು ಒಂದು ಬಸ್ನಲ್ಲಿ ಕುಂತ್ಕೊಂಡಿದ್ರು ಕೂಡ ಯಾಕೆ ಸುಗಿತಾ ಇರ್ತಾರೆ, ಫುಲ್ ಪಾನ್ಪರ ಹಾಕೊಂಡಿರ್ತಾರೆ. ಅವ್ರನ್ನ ಹೆಚ್ಚಿಗೆ ಮಾತಾಡೋಂಗಿಲ್ಲ. ನಮಗೆ ಅವರು ಒಪ್ಪುಳಾಗ್ತಾರೆ. ಇಷ್ಟೆಲ್ಲ ಇನ್ಸಿಡೆಂಟ್ ಇದೆ. ಅದೆಲ್ಲ ಅಷ್ಟು ಕಂಟ್ರೋಲ್ ಮಾಡಬೇಕು. ಇದೇ ರೀತಿ ಆಗ್ತಾ ಇದ್ರೆ ಬೇರೆ ರಾಜ್ಯದವರೇ ಬಂದು ನಮ್ಮ ರಾಜ್ಯದಲ್ಲಿ ಸೆಟಲ್ ಆಗ್ತಾ ಹೋದ್ರೆ ನಾವ್ ಹೇಗ್ ಬದುಕೋದಿಕ್ಕೆ ಆಗಲ್ಲ ಮೇಡಮ್. ಮುಂದೆ ಬದುಕೋದಿಕ್ಕೆ ತುಂಬ ಕಷ್ಟ ಇದೆ. ನಮಗೆ ರಕ್ಷಣೆನೇ ಇಲ್ದಂಗೆ ಆಗುತ್ತೆ. ನಮಗೇನೇ ರಕ್ಷಣೆ ಕೊಡದಂಥ ಪರಿಸ್ಥಿತಿ ಬರುತ್ತೆ. ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು? ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ನಮ್ಗೆ ತೊಂದರೆ, ಕೆಲ್ಸದ ವಿಷಯವಾಗಿ ಅಥವಾ ನಾವು ಬೇರೆ ಕಡೆ ಹೋಗ್ತೀವಿ ಇರ್ತೀವಿ ಅಂತಂದ್ರೂ ಸಹ ನಮ್ಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರ ಯಾವ ರೀತಿ ಕ್ರಮ? ಜನಗಳು ಅಷ್ಟು ನಮ್ಮವರು ಸಪೋರ್ಟ್ ಆಗಿ ನಮ್ಮವ್ರಿಗೆ ಒಗ್ಗಟ್ಟು ಇಲ್ಲ ಅಂತ ಬುದ್ಧಿ ಬೇಕು. ನಮ್ಮಲ್ಲಿ ಏನಿದೆ ಅಂದರೆ ಒಗ್ಗಟ್ಟಿಲ್ಲ. ಅವರಷ್ಟು ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಂದು ಬಸ್ಸಲ್ಲಿ ಆಗಲಿ ಒಂದು ಇದೇ ಆಗಲಿ ಒಂದು ಸ್ವಲ್ಪ ಟಚ್ ಆದರೆ ದೂರ ನಿಂತ್ಕನ್ನ ಲೆವೆಲಿಗೆ ಐತೆ. ಅವರಲ್ಲಿ 10 ಜನ ಇದ್ದರೂ ಕೂಡ ಪಕ್ಕದಾಗ ಕುಂಡ್ರಿಸ್ಕೊಂತಾರೆ, ಪಕ್ಕದ ಇದು ಮಾಡ್ತಾರೆ. ಅಷ್ಟು ಸಪೋರ್ಟ್ ಇದೆ. ನಮ್ಮಲ್ಲಿ ಸಪೋರ್ಟ್ ಇಲ್ಲ. ಕನ್ನಡದಲ್ಲಿ ಸಪೋರ್ಟ್ ಇಲ್ಲ. ಅದೇ ಬಂದಿರೋದು ನಮಗೆ ಇದು ಕಷ್ಟ. ಕರ್ನಾಟಕ ಅಂತ ಬಂದಾಗ ನಮ್ಮ ಪರಭಾಷಿಗರು ಅನ್ನೋದು ನಮಗೇನಂದರೆ ನಮ್ಮ ಕನ್ನಡದವ್ರು ಇರಬೇಕು, ಕರ್ನಾಟಕ ಇರಬೇಕು. ಯಾವುದೋ ಬೇರೆ ದೇಶದವರೆಲ್ಲ ಬಂದು ಇಲ್ಲಿ ಬಾಲ ಬಿಚ್ಚಿ ಎಲ್ಲ ಮಾಡಿ ಇದು ಮಾಡೋಕ್ಕೆ ಅದಾಗಲ್ಲ. ನಮ್ಮ ಇದಕ್ಕೆ ಇದಿರಬೇಕು. ಅಲ್ಲ, ಇಲ್ಲಿ ಬರೀ ಬೇರೆಯವರೇನೆ ತುಂಬ್ಕೊಂಡು ಎಲ್ಲ ಅವರೇ ಇದ್ದಾರೆ. 3/4% ಎಲ್ಲ ಅವರೇ ಬೇರೆ ಇದ್ದಾರೆ. ಎಲ್ಲ ಪ್ರತಿಯೊಂದು ಯಾವುದನ್ನು ಹೋಟ್ಲಿಗೆ ಹೋದ್ರು ಅವರೇ, ಎಲ್ಲೋದ್ರು ಅದೇ ಎಲ್ಲೋದ್ರು ಬೇರೆ ದೇಶದವರೇ. ನಮ್ಮ ಕನ್ನಡದವರೇ ಇಲ್ಲ. ನಾವು ಅಪ್ಪ ಕನ್ನಡದವ್ರು ನಾವು. ಹಿಂಗೆ ಆದ್ರೆ ಮುಂದಿನ ಪರಿಸ್ಥಿತಿ ಮುಂದೆ ಅದೇ ನೋಡ್ಬೇಕು ಅಷ್ಟೇ. ಏನಾಗುತ್ತೋ ನೋಡ್ಬೇಕು. ಸರ್ಕಾರ ಇದ್ರ ಮೇಲೆ ಹೋಗ್ತಾ ತುಂಬ ಸ್ವಲ್ಪ ಕಷ್ಟನೇ. ಇಷ್ಟು ವರ್ಷ ಬಿಟ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಾವು ಈ ಸ್ಥಿತಿಯಲ್ಲಿ ಇದೀವಿ. ಇನ್ನು ಬಿಟ್ರೆ ಇಲ್ಲಿ ಉಳಿಯಕ್ ಆಗಲ್ಲ. ಇವಾಗ ನಾವು 40-45 ವರ್ಷದಿಂದ ಬೆಂಗಳೂರಾಗಿದ್ದೀವಿ. ಅವಾಗೂ ಈಗೂ ಸ್ವಲ್ಪ ಬೇಜಾನ್ ಹೆಚ್ಚು ಕಮ್ಮಿ ಆಗಿದೆ. ಅವಾಗ ಒಂಥರ ಇತ್ತು ಕಾಲ, ಇವಾಗ ಒಂಥರ ಕಾಲ ಆಗಿದೆ. ಏನು ಮಾಡೋಣ, ಬಂದಿದೆ ಇವಾಗ ಬೆಳಗ್ಗೆ ಬಿಟ್ಟರೆ ಅವರೇ ಬೆಳ್ಕೊಂಡು ಹೋಗ್ತಾ ಐತೆ. ಬೇರೆಯವರಿಗೆ ಅವಕಾಶ ಇದೆ ಅಷ್ಟೇ. ಕನ್ನಡದವ್ರಿಗೆ ಇಲ್ಲ ಅವಕಾಶ ಇಲ್ಲ. ಕನ್ನಡಿಗರಲ್ಲಿ ಅವಕಾಶತನೇ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಆಟೋದಲ್ಲೇ ಬರ್ತಾರೆ, ಬಂದರೂ ಸಮೇತ ಅವ್ರಿಗೆ ಹಿಂದಿಯಲ್ಲೇ ನಾವು ಅನುವಾದನೆ ಮಾಡಬೇಕು. ಫಸ್ಟ್ ಪಾಯಿಂಟು. ಅವ್ರು ಏನು ಮಾಡ್ತಾರೆ, ಒಂದು ಬುಕ್ಕಿಂಗ್ ಮಾಡಿ ಇಲ್ಲಿ ಬಂದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾರೆ ಅಭಿ ನೈ ಯಾರೇ ಅಭಿ ಇದರ ನಾನು ಕನ್ನಡದಲ್ಲೇ ಅವ್ರಿಗೆ ಆನ್ಸರ್ ಮಾಡಬೇಕು. ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಕ್ಯಾ ಐಸಾ ಗಲಾಗೆ ಈ ಥರ ಎಲ್ಲ ಮಾತಾಡ್ತಾರೆ. ನಾವು ಹಿಂದಿಯಲ್ಲೇ ಮಾತಾಡಬೇಕು. ಕನ್ನಡ ಬರ್ತದೆ, ಸ್ವಲ್ಪ ಅರ್ಥ ಆಗುತ್ತೆ, ಮಾತಾಡೋದಿಲ್ಲ. ಅವ್ರಿಗೆ ಅತಿ ಬುದ್ಧಿವಂತಿಕೆ ಅಂತಂದರೆ ನಮ್ಮ ಭಾಷೆನೇ ನಾವು ಮಾತಾಡಬೇಕು. ಬೇರೆ ಭಾಷೆ ಯಾಕೆ ಮಾತಾಡಬೇಕು? ತಿಂತಾರೆ, ಇಲ್ಲೇ ಅನ್ನ ತಿಂತಾರೆ, ಇಲ್ಲೇ ಇದು ಮಾಡ್ತಾರೆ. ಇಲ್ಲೇ ತಿಂದು ಇಲ್ಲೇ ಬಗ್ನಿ ಊಟ ಇಟ್ಟು ಇಲ್ಲೇ ಇದು ಮಾಡಿ ನಮ್ಮ ಕನ್ನಡದವರಿಗೆ ದ್ರೋಹ ಮಾಡ್ತಾರೆ. ಅವ್ರು ಏನು ಭಾಷೆ ಮಾಡ್ತಾರೆ ಅವ್ರು ತಕ್ಕಂತೆ ನಾವು ಮಾತಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ಆಟೋದಲ್ಲಿ ಬರ್ತಾರೆ, ನಾನು ಹಿಂದಿಯಲ್ಲೇ ಮಾತಾಡಬೇಕು. ಕನ್ನಡದಲ್ಲಿ ಕ್ಯಾ ಅಂತಾರೆ,
ಒಂದು ಕ್ಯಾನ್ಸಲ್ ಮಾಡಿದ್ರೆ ಏನು ಕ್ಯಾನ್ಸಲ್ ಮಾಡಿದೆ ಅಂತ ಕೇಳಿದ್ರೆ ನನ್ನ ಇಷ್ಟ, ಈ ಥರ ಎಲ್ಲ ಕ್ವಶನ್ ಮಾಡ್ತಾರೆ. ಬಟ್ ಮುಂದಿನ ಕಾಲದಲ್ಲಿ ಅವ್ರಿಗೆ ನಾವು ಅಧಿಪತಿಗಳಾಗಬೇಕಾಗುತ್ತೆ. ಫಸ್ಟ್ ಪಾಯಿಂಟು ನಾವು ಇವಾಗಲೇ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ಸಂಘಟನೆಗಳು ಎಲ್ಲ ಮುಂದುವರಿಕೆ ಮಾಡಿ ಈ ಥರನೆಲ್ಲ ಬದಿಗೊಟ್ಟಿದ್ರೆ, ಅವ್ರು ಮಟ್ಟ ಮಾಡಿದ್ರೆ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ. ಫಸ್ಟ್ ಪಾಯಿಂಟ್ ಅಂತಂದರೆ ಇವ್ರನ್ನ ಈ ಥರನೇ ಬಿಟ್ಕೊಂಬರ್ತಾಯಿದ್ರೆ ಅವರು ಅಧಿಪತಿಯಾಗಿ ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡೋದು ಆ ಪೊಸಿಷನ್ಗೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ. ಯಾವ ಗಲ್ಲಿಯಲ್ಲಿ ನೋಡಲಿ ಅವ್ರ ಹಿಂದಿಯಲ್ಲೇ ಮಾತಾಡಬೇಕು. ನಾವು ಆಟೋದಲ್ಲಿ ಬರಲಿ ನಾವು ಹಿಂದಿಯಲ್ಲೇ ಮಾತಾಡಬೇಕು. ಕನ್ನಡ ಬಂದರೂ ಸಮೇತ ಮಾತಾಡಲ್ಲ. ಅವ್ರು ಹೇಳ್ದಂಗೆ ನಾವು ನಡ್ಕೋಬೇಕು. ಬಾಯಿ ಅಂದರೆ ಏನು? ಅವ್ರ ಅಣ್ಣನಂತಲೇ ಕರಿಬೇಕು ನಾವು. ನಾನು ಯಾಕೆ ಅಣ್ಣ ಅಂತ ಕರಿಬೇಕು ಅವನಿಗೆ? ಕನ್ನಡ ಮಾತಾಡಲಿ, ನಾನು ಕನ್ನಡದಲ್ಲಿ ಅವ್ನಿಗೆ ಅಣ್ಣ ಅಂತೀನಿ. ಬಂದರೂ ಸಮೇತ ಮಾತಾಡಲ್ಲ. ಹಿಂಗೆ ನಡವಳಿಕೆ ಬರ್ತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನೋದೇ ಹೋಗುತ್ತೆ. ಅವ್ರಿಗೆ ಒಂದು ಅವಕಾಶ ಅಂತಲೇ ಇಲಾಖೆಯವರು ಯಾರೇ ಇದು ಮಾಡಿದ್ರು ಅವ್ರಿಗಂತಲೇ ಇದು ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಕನ್ನಡಿಗರಿಗೆ ಯಾವುದೇ ಅನುದಾನಗಳು ಇದು ಮಾಡಿದ್ರು ಕನ್ನಡರಿಗೆ ಬೆಲೆನೇ ಇಲ್ಲದಂಗೆ ಈ ಸರ್ಕಾರ ಹಿಂಗೆ ಮಾಡುತ್ತೆ. ಇವಾಗಲೇ ಕನ್ನಡ ರಕ್ಷಣಾ ವೇದಿಕೆಯರು ಇದ್ರ ಪರವಾಗಿ ಎಚ್ಚೆತ್ಕೊಂಡ್ರೆ, ನಮ್ಮ ಯೂನಿಯನ್ ಕಡೆಯಿಂದಾಗಲಿ ಎನಿವೆ ಕನ್ನಡ ರಕ್ಷಣಾ ವೇದಿಕೆಗಳು ಯಾರೇ ಇರಲಿ ಇದ್ರ ಬಗ್ಗೆ ಕ್ರಮ ವಹಿಸ್ಕೊಂಡ್ರೆ ನಮ್ಮ ಕನ್ನಡ ಉಳಿಯುತ್ತೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗೇನೆ ಉಳಿಯಕ್ಕಾಗ್ತಾ ಇಲ್ಲ, ಬೆಳೆಯಕ್ಕೂ ಆಗ್ತಾ ಇಲ್ಲ. ಎಲ್ಲ ರೀತಿಯಲ್ಲೂ ಪರಭಾಷಿಗರಿಗೇನೆ ಜಾಸ್ತಿ ಅಡ್ವಾಂಟೇಜಸ್ ಕೂಡ ಇದೆ. ಒಂದು ವ್ಯಾಪಾರ ಮಾಡ್ತಾರೆ ಅಂದರೂ ಅವರು ಕೊಡುವಂತಹ ಇಂಪಾರ್ಟೆನ್ಸ್ ಇಲ್ಲಿ ಬೇರೆ ಯಾರಿಗೂ ಕೊಡ್ತಾರೆ, ನಮ್ಮವ್ರಿಗೆ ಸಿಗ್ತಾರೆ. ಸೊ ಏನು ಅನಿಸುತ್ತೆ? ಫಸ್ಟ್ ನಮ್ಮ ಕನ್ನಡ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ನೆಕ್ಸ್ಟು ಹಿಂದಿ ಅವರು ಇರೋದು ನಾವು ಬೆಳೆದವ್ರು ಅವ್ರು ಎಲ್ಲಿಂದನೋ ಬಂದು ಕೆಲಸ ಮಾಡಿಕೊಂಡು ಒಂದೆರಡು ಕಾಸು ಸಂಪಾದನೆ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಅಂಥವ್ರಿಗೆ ಮರ್ಯಾದೆ ಕೊಟ್ಕೊಂಡು ಅಂದರೆ ಏನಂತಾರೆ, ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡದವ್ರಿಗೆ ಕೊಡಬೇಕು. ಆಮೇಲೆ ಅವ್ರು ಹಿಂಗೆ ಹೊಡಿಯೋದು ಬಡಿಯೋದು ಮಾಡಿದ್ರೆ ಇನ್ನು ನಾವು ಎಲ್ಲರೂ ಸೇರಿ ಅವ್ರ ಮೇಲೆ ವಾಪಸ್ ಅವ್ರ ಊರಿಗೆ ಕಳಿಸಿದ್ರೆ ಅದು ಬೆಟರು. ಒಂದು ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪು, ಅಲ್ಲಲ್ಲಿ ಇವಾಗ ರೆಂಟೆಡ್ ಮನೇಲೆಲ್ಲ ಇರ್ತಾರಲ್ಲ, ಓನರ್ ಅದನ್ನು ಕೈಗೆ ತಗೊಬೇಕು, ಏನಂತಾರೆ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ಹಿಂದಿಯವ್ರು ಇಷ್ಟಿದ್ದಾರೆ ಅಂತ ಒಂದು ಗ್ರೂಪ್ ಮಾಡಿ ಅವ್ರಿಗೆ ಅವಾಗವಾಗ ವಾರ್ನಿಂಗ್ ಕೊಟ್ಟು ಕನ್ನಡನ ಅಭ್ಯಾಸ ಮಾಡಿಸಿ ಒಂದು ಇದ್ರಲ್ಲಿ ಇಟ್ಕೊಬೇಕು. ಅಂದರೆ ಇವಾಗ ಈ IT ಕಂಪನೀಸ್ ಅವ್ರ ಹಾವಳಿ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಖಾಸಗಿ ಕಂಪನಿಯವ್ರು ಹೇಳ್ತಾರೆ, ನೀವು ನಮ್ಮ ಹತ್ರ ವರ್ಕ್ ಮಾಡಬೇಕು, ನನ್ನ ಟೀಮಲ್ಲಿ ಇರಬೇಕು ಅಂತಂದರೆ ನಿಮ್ಗೆ ಹಿಂದಿ ಬರಬೇಕು ಅಂತ. ಕನ್ನಡದವ್ರಿಗೇನೆ ಹಿಂದಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೊರತು ನಾವು ಕನ್ನಡ ಕಲಿತೀವಿ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಇನ್ಯಾಕೆ? ನಮ್ಮ ಗೌರ್ಮೆಂಟ್ ಅವರು ಅದ್ರ ಬಗ್ಗೆ ಆ್ಯಕ್ಚುಲಾಗಿ ರೂಲ್ಸ್ ಕ್ರಿಯೇಟ್ ಮಾಡಬೇಕು. ಬರೀ ಹಿಂದಿ ಕಲ್ತ್ಕೊಳ್ಳಿ, ಅದು ಕಲ್ತ್ಕೊಳ್ಳಿ, ಫಸ್ಟ್ ನೀವು ಕನ್ನಡ ಕಲ್ತ್ಕೊಳ್ಳಿ, ಆಮೇಲೆ ನಾವು ಹಿಂದಿ ಕಲ್ತ್ಕೊಳ್ಳೋಣ ಅಂತ ರೂಲ್ಸ್ ಮಾಡಬೇಕು. ಅದನ್ನು ಅಪ್ಲೈ ಮಾಡಬೇಕು. IT ಕಂಪನಿಯವರು ಅವ್ರು ಹಿಂದಿಯವರೇ ಇರ್ತಾರೇನೋ, ನಮ್ಮ ಕನ್ನಡದವ್ರು ಇರೋದು ಕಮ್ಮಿ, ಅದು ಗೊತ್ತಿರೋದೆ ಕಡಿಮೆ IT ಓನರ್ಸ್ ಇರೋದು. ಸೊ ಅವ್ರ ನೇಟಿವ್ ಬಂದ್ಬಿಟ್ಟು ಹಿಂದಿ ಇರುತ್ತೆ, ಅದನ್ನ ನಮ್ಮ ಮೇಲೆ ಅಪ್ಲೈ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆಲ್ಲ ಬಗ್ಗೆ ಅವ್ರ ಮಾತು ಕೇಳಿಕೊಂಡು ಇರೋದಕ್ಕೆಲ್ಲ ಆಗಲ್ಲ. ಸೊ ಫಸ್ಟು ನಮ್ಮ ಗೌರ್ಮೆಂಟ್ CM ಆಗಲಿ, ಯಾರ್ಯಾರು ಅಥವಾ ಆ ಏರಿಯಾ MLA ಕೌನ್ಸಿಲ್ ಯಾರಿದ್ದಾರೋ ಅವ್ರೂ IT ಕಂಪನಿಯವ್ರಿಗೆ ವಾರ್ನ್ ಮಾಡಬೇಕು, ಇಲ್ಲ ಅವ್ರಿಗೆ ಹೇಳ್ಬೇಕು ಇದೆಲ್ಲ ಮಾಡಬೇಡಿ, ಅವ್ರವ್ರ ಇಷ್ಟ ಅಂತ. ಬಟ್ ನಾವು ಹಿಂದಿ ಅವ್ರ ಹತ್ರ ಹಿಂದಿ ಮಾತಾಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಅವ್ರು ಕನ್ನಡ ಕಲಿಸ್ಬೇಕು. ನಾವೆಲ್ಲ ಖಾಲಿ ಮಾಡಿ ನಮ್ಮನ್ನು ಕಳಿಸ್ತಾರೆ. ಎಲ್ಲಿ ಹೋಗೋದು? ಕಡ್ದಾಕ್ತಾರೆ, ಸಾಯಿಸ್ಬಿಡ್ತಾರೆ. ಯಾರು ಇದ್ದಿದ್ದು ಸರ್ಕಾರಗಳು ಯಾವ ತಗೊಳ್ತಾ ಇಲ್ಲಲ್ಲ, ಏನು ನೋಡ್ತಾ ಇಲ್ಲಲ್ಲ. ಅವ್ರಿಗೆ ಸ್ಕೋಪ್ ಕೊಡ್ತಾ ಇದ್ರೆ ಹೆಂಗಾಗ್ತದೆ? ನೀವು ಸರಿಯಾಗಿ ನಿಂತ್ಕೋಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಏನಿಲ್ಲ, ಸ್ಕೋಪ್ ಕೊಟ್ಬಿಟ್ರೆ ಆಗ್ಬಿಡ್ತಾ? ಓಟ್ಗೋಸ್ಕರ ಆಗ್ತದ ಮಾಡಿದ್ರೆ ಆಗತ್ತಾ? ನೀವು ಜನ ನಾವು ತಿನ್ನೋದು ಸಮಾಜದಲ್ಲಿ ಬದುಕಕ್ಕೆ ಕಟ್ಕೊಳ್ಳೋಕ್ಕೆ ಮಾಡಬೇಕು. ನೀವು ಓಟ್ಗೋಸ್ಕರ ಮಾಡೋದಲ್ಲ. ಇವತ್ತಿರ್ತೀಯ, ಹೋಗ್ತೀಯ ನಾಳೆ. ಜನದ್ದು ತಪ್ಪಿದೆ ಅಲ್ವಾ? ಅವ್ರು ಹಿಂದಿ ಮಾತಾಡಿದ್ರೆ ನಾವು ಹಿಂದಿ ಮಾತಾಡೋದು, ಅವ್ರು ಇಂಗ್ಲಿಷ್ ಮಾತಾಡಿದ್ರೆ ತಪ್ಪು. ಅದು ನಮ್ಮ ಕನ್ನಡ ಸಂಘಗಳಿದಾವೆ, ಏನು ಮಾಡ್ತಾರೆ ಗೊತ್ತಾ? ಓದ್ತಾರೆ, ದುಡ್ಡು ತೊಗೊಳ್ತಾರೆ, ಸುಮ್ಮನೆ ಹೋಟ್ಲವ್ರ ಹತ್ರ ಆಗಲಿ ಇನ್ನೊಬ್ಬರ ಹತ್ರ ಆಗಲಿ ದುಡ್ಡು ತೊಗೊಳ್ತಾರೆ, ಸುಮ್ಮನೆ ಇರ್ತಾರೆ. ಅವರು ಅಷ್ಟೇ, ಅವರು ದೊಡ್ಡವರಾಗಿದ್ದಾರೆ ಅಷ್ಟೇ. ಇದು ಮಾತ್ರ ಟವಲ್ ಹಾಕ್ಕೊಂಬರ್ತಾರೆ ಅಷ್ಟೇ ಯಾವತ್ತೋ. ಅಲ್ಲ, ನಿನ್ನೆ ಆನೇಕಲ್ಲಲ್ಲಿ ಒಂದು ಘಟನೆ ನಡೆಯುತ್ತೆ, ಕನ್ನಡ ಮಾತಾಡ್ತೀವಿ ಅದು ತಪ್ಪು. ಸರ್ಕಾರ ಏನು ಕ್ರಮ ತಗೊಂಡಿದೆ? ಅವ್ನ ಯಾಕೆ ಶೂಟ್ ಮಾಡ್ಬೇಕಂತ ಅವ್ರನ್ನು? ನಮ್ಮ ಕಳಿಸೋಲ್ಲ ಅಲ್ಲ, ಅವ್ರು ಕಲಿಬೇಕು. ನಮ್ಮ ನೀರು, ನಮ್ಮ ಭೂಮಿ, ನಮ್ಮದು ಅನ್ನ ತಿಂತಾದಾಗ ಅವರು ಎಲ್ಲ ನಮಗೆ ಹೊಂದ್ಕೋಬೇಕು. ಇಲ್ಲಿಗೆ ಹೊಂದ್ಕೊಂಡು ಹೋಗ್ಬೇಕು ಅವರು.
ನಾವು ಹಿಂದಿ ಮಾತಾಡಬೇಕು ಅಂತ ಎಲ್ಲಿದೆ ಅಲ್ಲಿ? ನಮ್ಮದು ಲೋಕಲ್ ಲ್ಯಾಂಗ್ವೇಜು, ಇದು ನಮ್ಮದು ಪ್ರಾದೇಶಿಕ ಭಾಷೆ. ಅದನ್ನು ಅವ್ರು ಕಲಿಬೇಕು, ಅವನು ಬಂದು ನಾವು ಕಲಿಯೋದಲ್ಲ. ಹಾಂ, ಅದು ಸರ್ಕಾರ ತಗೊಂಡಿಲ್ಲ. ಸರ್ಕಾರ ತಗೋಬೇಕು. ಅವೆಲ್ಲ ನಿಲುವು ಗಟ್ಟಿ ನಿಲುವು ತಗೊಂಡ್ರೆ ಆಯಿತು. ನಾನು ಸೀಟ್ ಕುರ್ಚಿ ಬಿಟ್ಟುಬಿಟ್ರೆ ಹಂಗಂತಂದ್ರೆ ಹಂಗೆ ಆಗೋದು. ಹಾಂ, ಸೀಟ್ ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ಹಾಗೂ ಆಗ್ತವೆ. ಓಟ್ಗೋಸ್ಕರ ಮಾಡ್ತಾಯಿದ್ದೀರಿ ಅಷ್ಟೇ. ಹಾಂ, ಅವು ಮಾಡಬಾರ್ದು ಓಲೈಕೆಗಳು. ಓಟ್ಗೋಸ್ಕರ ಓಲೈಕೆ ಮಾಡಬಾರ್ದು. ನಮ್ಮ ಸಮಾಜ, ನಾವು ನಮ್ಮದು ದೇಶ ಅಭಿವೃದ್ಧಿ ಆಗಬೇಕು, ನಾವು ಮುಂದೆ ಇರಬೇಕಂದಾಗ ಅವೆಲ್ಲ ಎಲ್ಲರೂ ಸಮಾನತೆಯಿಂದ ಎತ್ಕೊಂಡು ಹೋಗ್ಬೇಕು. ಹಾಂ, ಆ ಭಾಷೆ ಈ ಭಾಷೆಯನ್ನು ಬರಬಾರ್ದು, ಯಾವುದೇ ಬರಬಾರ್ದು. ಹಾಂ, ಇವಾಗ ಕನ್ನಡಿಗರ ಮೇಲೆನೆ ದಬ್ಬಾಳಿಕೆ, ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾಕೆಂದ್ರೆ ಬಡವರಲ್ಲ, ಎದುರ್ಕೊಂತಾರಲ್ಲ, ಅದಕ್ಕೆ ಕನ್ನಡದಲ್ಲಿ ಮಾಡ್ತಾರೆ. ಭಯ ಇರೋರಿಗೆ ಯಾವತ್ತು ಭಯನೇ ಪಡಿಸೋದು ಅವರು. ಇರೋರಿಗೆ ಹೋಗಲ್ಲ. ಯಾಕೆ ಗೊತ್ತಾ? ಅವ್ರ ಹತ್ರ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವರಿಗೆ. ಈ ಸಣ್ಣ ಪುಟ್ಟವು ಇರ್ತಾರಲ್ಲ, ಅವ್ರಿಗೆ ಎದುರಿಸ್ತಾರೆ, ಅವ್ರಿಗೆ ಮಾತಾಡ್ತಾರೆ. ಜಾಸ್ತಿ ಇದಾರೆ ನಮ್ಮ ಕರ್ನಾಟಕದ. ಹಿಂದಿಯವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡೋದು, ಮತ್ತು ಬೇರೆ ಹೊರಗಡೆಯಿಂದ ಬರೋರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಯಾರು ಸಪೋರ್ಟ್ ಮಾಡಲ್ಲ. ನೀವು ಎತ್ರಿ ಇಲ್ಲಿರಬೇಡಿ, ನೀವು ಅಲ್ಗೋಗ್ರಿ, ನೀವು ಇಲ್ಗೋಗ್ರಿ ಅಂತಾರೆ. ಏನಕ್ಕೆ? ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನಮಗೆ ಜಾಗ ಇಲ್ಲ ಅಂದಮೇಲೆ ಎಲ್ಲಿಂದೋ ಬಂದವರು ವ್ಯಾಪಾರ ಮಾಡ್ಬೋದು, ನಾವು ಮಾಡೋಕ್ಕಾಗಲ್ಲ. ಅಂದರೆ ಏನು ಹೆಲ್ಪ್ ಮಾಡ್ತಾರೆ? ಫುಟ್ಪಾತಲ್ಲಿ ಕೂತಿದ್ದೀವಲ್ಲ, ಅವ್ರು ಗೆದ್ದವ್ರಲ್ವಾ, ಸ್ವಲ್ಪ ಬಡವರು. ನೋಡೋಣ ಇವ್ರಿಗೊಂಚೂರು ಏನಾದರೂ ಹೆಲ್ಪ್ ಮಾಡೋಣ, ಮಟ್ಟನ್ ಅಂತ ಯಾರು ಅಂತಾರೆ? ಯಾರು ಅನ್ನಲ್ಲ ಮೇಡಮ್ರೆ. ಎಲ್ಲ ಅವ್ರ ಚೌಕಿ ಅವ್ರು ನೋಡ್ತಾರೆ. ಅವ್ರವ್ರಿಗೆ ಏನು ಹಣ ಆಸ್ತಿ ಬೇಕು ಅದನ್ನು ಮಾಡ್ಕೊತಾರೆ. ಅವ್ರ ಹೆಸರಲ್ಲಿ ಒಂದು 100 ಎಕರೆ, ಇವ್ರ ಹೆಸರಲ್ಲಿ ಒಂದು 20 ಎಕರೆ, ಅವ್ರ ಹೆಸರಲ್ಲಿ ಒಂದು 100 ಎಕರೆ, ಅಮ್ಮನ ಹೆಸರಲ್ಲಿ, ಮಗಳ ಹೆಸರಲ್ಲಿ, ಆ ಡ್ರೈವರ್ ಹೆಸರಲ್ಲಿ ಮಾಡ್ತಾರೆ. ಅವ್ನು ಕೊನೆಗೆ ತಿತ್ಕೊಂಡು ಓಡಿಸ್ತಾರೆ ಅವನ್ನ ಮಕ್ಕುಗ್ದು. ಇವ್ರು ಏನಕ್ಕೆ ಸಹ ಮಾಡ್ಬೇಕು ಈ ಕೆಲಸನ? ಮಾಡಲಿ ಬಿಡಿ, ಬಡವ್ರ ಬಗ್ರು ಕೊಡಲಿ, ನಮಗೆ ಬೇಡ. ಏನೋ ರೋಡಲ್ಲಿ ಆಯ್ಕೆ ತಿಂತಾರಲ್ಲ, ಅವ್ರು ಕೊಡ್ಲಿ ಬಿಡಿ, ಮಾತಾಡ್ಲಿ ಅವ್ರು ಕೊಟ್ಟು ಅಲ್ವಾ? ಕರ್ನಾಟಕದಲ್ಲಿ ಇವಾಗ ಬೇರೆಯವ್ರು ಬಂದ್ಬಿಟ್ಟು ಹೊಡಿಯೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡದಲ್ಲಿ ಹೊಡೆಯಕ್ಕೆ ಇವ್ರು ಸದ್ರ ಕೊಟ್ಟಿದ್ದಾರೆ, ಹೊಡಿತಾರೆ. ಬೇರೆಯವ್ರು ಬಂದು ನಮ್ಮ ಕರ್ನಾಟಕದಲ್ಲಿ ಮುಟ್ಟೋ ಅಂತ ಅವಶ್ಯಕತೆ ಇವ್ರು ಯಾಕೆ ಕೊಟ್ರು? ಅಧಿಕಾರ ಅವ್ರಿಗೆ ಏನಿದೆ? ಏನು ಕೊಡ್ಬೇಕು ಅವ್ರಿಗೆ? ಸರ್ಕಾರ ಏನ್ ಕ್ರಮ? ಏನು ತಗೊಂತಾರೆ? ಅದು ತಗೋಬೇಕು. ಅವರು ನಿಂತಿರೋರು ಮುಂದೆ ಅವ್ರಿಗೆ ನಿಂತ್ಕೊಂಡು ವಯಸ್ಕೊಂಡು ಮಾಡಿರೋರು ತಳ್ಳಬೇಕು. ಕೊಡಬಾರ್ದು ಕರ್ನಾಟಕ ಜಾಗನ. ಹೋಯ್ತಾ ಇರಿ ಅನ್ಬೇಕು. ಒಳ್ಳೆತನ ಇದ್ರೆ ಇರು, ಇಲ್ವಾ ಖಾಲಿ ಮಾಡು. ನಿನ್ಗೆ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮವ್ರ ಮೇಲೆ ಕೈ ಮಾಡೋಕ್ಕೆ ನಿಂಗೇನು ಅಧಿಕಾರ ಇದೆ? ಜೀವನ ಮಾಡಬೇಕಲ್ವಾ? ಅಪ್ಪ ಅವ್ವ ಅನ್ಕ ಜೀವನ ಮಾಡಬೇಕು. ನೀನು ಹೇಳ್ತಂದ್ರೆ ಮಚ್ಚು ಕೊಡ್ಲಿ ತಗೊಬಂದ್ರೆ ಯಾರು ಕೇಳ್ತಾರೆ? ಸುಟ್ಟಾಕ್ಲಿ ಬಿಡು ಅಂತಾರನ್ನ, ಕೈಯ ಕಾಲು ತೆಗಿಲಿ ಬಿಡು. ಏನಕ್ಕೆ ಬಡಿಕೋತಾರೆ ಅವ್ರನ್ನ? ಬೇಡ ಅಂತ ಜನ. ಹೊಂದಾಣಿಕೆ ಇದ್ರೆ ಮಾಡಲಿ, ಹೊಂದಾಣಿಕೆ ಇಲ್ಲ ಅಂದರೆ ಬೇಡ, ತೆಗೆದು ಬಿಸಾಕೋದು ಅವ್ರನ್ನ. ಕರ್ನಾಟಕ ಕಾಲಿಕ್ಕಕ್ಕೆ ಕೊಡಬಾರ್ದು ಅವ್ರನ್ನ. ಏನಕ್ಕೆ? ನಮಗೆ ಸಪೋರ್ಟ್ ಇಲ್ಲ ಅಂದಮೇಲೆ ಬೇರೆಯವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು? ಎಲ್ಲಿ ನೋಡೋರು ಬೇರೆಯವ್ರು ಹೆಲ್ಪ್ ಮಾಡಂಗೆ ನಮ್ಮವ್ರಿಗೆ ಹೆಲ್ಪ್ ಮಾಡಲ್ಲ. ಒಂದು ರೇಷನ್ ಕಾರ್ಡ್ಗೆ ಹೋದ್ರೆ ಅಲ್ಲಿಗೋಗು, ಇಲ್ಲಿಗೋಗು, ಆ ಊರಿಗೋಗು, ಆ ಸೊಸೈಟಿಗೆ ಹೋಗು ಅಂತಾರೆ. ಅವ್ರಾದ್ರೆ ಇಲ್ಲಿ ಬರಬೇಡಮ್ಮ, ನಮ್ದು ಇನ್ನೂ ಆಗಿಲ್ಲ ಅಂತಾರೆ. ಏನಕ್ಕೆ ನಾವು ಗೆಲ್ಸೋದು ಇವ್ರನ್ನ? ಗೆದ್ದು ಏನು ಕೊಟ್ಟಿದ್ದಾರೆ ನಮಗೆ? ಏನು ಸೌಕರ್ಯ ಇದೆ ನಮಗೆ? ಏನು ದುಡಿತೀವಿ? ಏನು ಕೊಟ್ಟಿದ್ದಾರೆ ಅವರು? ಏನಿದೆ ಸರ್ ನಮಗೆ? ಏನಂದ್ರೆ ಏನು ಹೆಲ್ಪ್ ಇಲ್ಲ. ಕುತ್ಕೊಂಡಿದ್ದೀವಿ, ವ್ಯಾಪಾರ ಮಾಡ್ತಾಯಿದ್ದೀವಿ, ತಿಂತಾಯಿದ್ದೀವಿ. ಒಂದು ಸೊಸೈಟಿ ಅಕ್ಕಿ ಕಾರ್ಡ್ ಮಾಡಿಕೊಡಲ್ಲ. ಲಾಸ್ಟ್ ಮಾಡೋರೆ ಹೋಗಮ್ಮ ನಿಂದ ಅಲ್ಲಿ ಮಂಡ್ಯದಲ್ಲಿ ಅದೇ ಅಂತಾರೆ. ಅಲ್ಲೋದ್ರೆ ಇಲ್ಲಮ್ಮ ನೀನು ಅಲ್ಲೇ ತಗೋ ಅಂತಾರೆ. ನಾವು ಎಲ್ಲೋಗ್ತಾ ಕೇಳಬೇಕು? ಕೊರೋನಾ ಬಂತವಿಂದ ಅಕ್ಕಿ ತಗೊಳ್ಳಿಲ್ಲ, ಊರಿಗೆ ಹೋಗಿ ಲಾಸ್ಟ್ ಮಾಡಿ ಬಿಸಾಕಿದ್ದಾರೆ ಸರ್. ಕಾರ್ಡ್ ಇಲ್ಲ ಇವಾಗ ನಮಗೆ. ಫುಟ್ಪಾತಲ್ಲಿ ಕೂತ್ಕೊಂಡು ನಾವೇನು ಮಾಡೋದು ಮೇಡಮ್? ಏನು ಹೆಲ್ಪ್ ಇಲ್ಲ ಸರ್ ನಮಗೆ, ಏನು ಹೆಲ್ಪ್ ಇಲ್ಲ. ಹೊರಗಡೆ ಜನಕ್ಕೆ ಹೆಲ್ಪ್ ಮಾಡೋಂಗೆ ಇಲ್ಲಿ ಹುಟ್ಟಿ ಬೆಳೆದವ್ರಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನಮಗೆ ಸರ್. ಮೋಸ ಅಲ್ವಾ ಇದು? ಅವ್ರು ಗೆದ್ದಿರೋರು ಅದನ್ನು ನಿವಾರಿಸ್ಬೇಕು, ಅವರು ಮಾತಾಡಬೇಕು. ಅವರು ನೋಡಮ್ಮ ಈ ಥರ ಮಾಡಬೇಕು, ನಮ್ಮ ಕರ್ನಾಟಕದ ಜನ ಇಲ್ಲ, ಅವರೇ ಮಾತಾಡಬೇಕು, ಕೊಡಬೇಕು, ನಮ್ಮವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅವ್ರು ಬಂದು ಗೆಲ್ಸಲ್ಲ ಇವ್ರನ್ನ. ನಾವಿಲ್ಲಿ ಗೆಲ್ಸಿರೋದು ಇಲ್ಲಿ ನಮ್ಮ ಸೌಕರ್ಯ ಇವ್ರು ನೋಡ್ಬೇಕು. ಇವರು ಅವ್ರವ್ರು ಹೆಲ್ಪ್ ಮಾಡ್ಕೊಳ್ಳೋದಲ್ಲ ಸರ್, ಜನಗಳಿಗೆ ಹೆಲ್ಪ್ ಮಾಡಬೇಕು. ಬೆಳೆದಿದ್ದು ಇಲ್ಲಿ ಅಂದಮೇಲೆ ಆಬ್ವಿಯಸ್ ಆಗಿ ಇಲ್ಲಿದ್ದ ಭಾಷೆ ಕಲಿಬೇಕು. ಅದು ನನ್ನ ಅಭಿಪ್ರಾಯದ ಪ್ರಕಾರ ದಟ್ಸ್ ಮೈ ಡ್ಯೂಟಿ. ಯಾವನೋ ಬಂದ್ಬಿಟ್ಟು ಹೊಡಿತಿದ್ದಾನೆ ಅಂದ್ರೆ ಅವನಿಗೆ ಮೆಟ್ ತಗೊಂಡು ಹೊಡಿಬೇಕು ಫಸ್ಟು. ಇನ್ನೇನು ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಬೇರೆ ದೇಶದಿಂದ ಬಂದು ದೊಡ್ಡದಾಗಿ ನಾವು ಬೆಳೆಸ್ತಿದ್ದೀವಿ. ಗುರು ನೀನು ಬೆಳೀತಿದ್ಯಾ ಅಲ್ಲಿ? ಫಸ್ಟ್ ಥಿಂಗ್ ಅದನ್ನ ತಲೆಗೆ ಇಟ್ಕೋಬೇಕು ಅವರು. ಇನ್ನೇನು ಮಾಡಬೇಕು? ಸಿಕ್ಕಿದ್ದ ಅವ್ನು ರಾಡ್ ತಗೊಂಡು ಹೊಡ್ದ ಅಂದ್ರೆ ತಗೊಂಡೋಗ್ಬಿಟ್ಟು ಉಲ್ಟಾ ನೇತಾಕ್ಬೇಕಿಂತ ಮರಕ್ಕೆ ಅದಕ್ಕಾದ್ರೂ ಬೇರೆ ಆಪ್ಷನ್ ಇಲ್ಲ. ಅದನ್ನೊಂದು ಇಬ್ರಿಗೆ ಮಾಡಿದ್ರೆ ಸರಿ ಹೋಗುತ್ತೆ. ಅಲ್ಲ, ಈಗ ಸಾಫ್ಟ್ವೇರ್ ಕಂಪ್ನೀಸ್ ಅವ್ರ ಹಾವಳಿ ಕೂಡ ಜಾಸ್ತಿ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಿಮಗೆ ಹಿಂದಿ ಬರಲ್ವಾ, ನಡಿ ನಮ್ಮ ಆಫೀಸಿಂದ ಆಚೆಗೆ ಅಂತ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಇಟ್ಕೊಂಡು ಇಲ್ಲೇನೆ IT ಸೆಕ್ಟರ್ಸ್ಗಳನ್ನ ಇಂಪ್ರೂವ್ ಮಾಡ್ತಾ ನಮ್ಮ ಕನ್ನಡದವ್ರಿಗೆ ಅವಕಾಶ ಇಲ್ಲ. ರಿಸರ್ವೇಷನ್ಸ್ ಅಂತ ಮಾಡ್ಬೇಕು ಮೇಡಮ್. ಇವಾಗ ನೋ ಅಫೆನ್ಸ್, ಬಟ್ ಇಷ್ಟು ವರ್ಷಗಳು, ಕೆಲವು ವರ್ಷಗಳು ಇಲ್ಲಿ ಇದು ಬಂದಿತ್ತು, ಜ್ಞಾಪಕ ಇದೆಯಾ? ಲೋವರ್ಡ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ರಿಸರ್ವೇಷನ್ಸ್ ಅಂತ ಬಂತು. ಕನ್ನಡದವ್ರಿಗೂ ರಿಸರ್ವೇಷನ್ಸ್ ಅಂತ ಹೇಳ್ಬಿಟ್ಟು ಇದು ಮೊನ್ನೆ ಅದೊಂದು ಅನೌನ್ಸ್ಮೆಂಟ್ ಆಯ್ತಲ್ವಾ? ಅದನ್ನ ಕ್ಲೀನಾಗಿ ಫಾಲೋ ಮಾಡಬೇಕು. ಮೋರ್ ಓವರ್ ಕನ್ನಡದವ್ರು ಬೇರೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ನಮಗೂ ಉರಿಯುತ್ತೆ ಮೇಡಮ್. ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು, ನಾನು ಮಲಯಾಳಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ.
ನಾನು ಆ ಭಾಷೆಗಿಂತ ಈ ಭಾಷೆಗೆ ತುಂಬ ಅಭಿಮಾನ ಕೊಡ್ತೀನಿ. ಐ ರೆಸ್ಪೆಕ್ಟ್ ಕನ್ನಡ ಅಲಾಟ್ ಮೋರ್ ದೆನ್ ಮಲಯಾಳಂ ಐ ಡು. ಸೊ ಇದು ಏನಂತ ಹೇಳಿದ್ರೆ, ಇವಾಗ ಮಾತಾಡೋರು ನೆಟ್ಟಿಗೆ ಮಾತಾಡೋದ ಅಂದ್ರೆ ಸರಿ ಹೋಗುತ್ತೆ. ಅಲ್ಲಿರೋರು ಏನು ಗೆಣಸ್ ಕೀಳ್ತಿದಾರ ಆನೆಸ್ಟ್ ಆಗಿ, ಅವ್ರು ಇಟ್ಕೊಂಡ್ಬಿಟ್ಟು ಆಟಿಟ್ಯೂಡಲ್ಲಿ ಇದ್ದು ಏನು ಹೇಳ್ತಾರೆ, ಆಕ್ಸೆಂಟ್ ಇಟ್ಕೊಂಡು ಮಾತಾಡ್ತಾರೆ, ಕಮಾನ್ ಮ್ಯಾನ್ ಡೂಡ್ ವಾ ಅನ್ಕೊಂಡು. ಅದನ್ನ ನಿಲ್ಸ್ಬೇಕು ಫಸ್ಟು. ಆಗ ಸ್ವಲ್ಪ ಬುದ್ಧಿ ಬೇಕು. ಸೇಯಿಂಗ್ ನೋ ಅಫೆನ್ಸ್, ಸೇಯಿಂಗ್ ನೀನ್ ಕನ್ನಡದಲ್ಲಿ ಮಾತಾಡು, ನಾನು ಇಂಗ್ಲೀಷಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಬೇಕಂದ್ರೆ ನೀನ್ ಕನ್ನಡ ಬರಲಿಲ್ಲ, ನಾನು ಕಲ್ಸ್ಕೊಡಕ್ ರೆಡಿ ಇದ್ದೀನಿ. ತಪ್ಪು ಮಾಡೋದು ಸಹಜನೇ, ಬಟ್ ಅದನ್ನ ತಿದ್ಕೊಡಕ್ಕೆ ನೆಟ್ಟಿಗಿರೋರು ಒಂದ್ 2-3 ಜನ ಇದ್ರು ಅಂದ್ರೆ ಇದೆಲ್ಲ ಬರಲ್ಲ ಮೇಡಮ್. ನೋಡಿದ್ರಲ್ಲ ನಮ್ಮ ಕನ್ನಡಿಗರು ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ ನಮಗೆ ಮೊದಲ ಆದ್ಯತೆ ಬೇಕು, ನಮಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಪ್ರಿಫರೆನ್ಸ್ಗಳನ್ನ ಕೊಡಬೇಕು. ನಮಗೆ ಇಲ್ಲಿ ಸ್ಥಾನ ಇಲ್ಲ ಅಂತ ಅಂದಮೇಲೆ ಬೇರೆಯವ್ರಿಗೆ ಯಾಕೆ ಆ ಸ್ಥಾನಮಾನ ಕೊಡ್ತಾ ಇದ್ದೀರಾ, ಅವ್ರನ್ನ ಕಳಿಸ್ಬಿಡಿ ಅವರ ರಾಜ್ಯಗಳಿಗೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.